ಬದುಕ ಬಂಡಿ ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಐತಿಹಾಸಿಕವಾದಂಥ ಯಲಹಂಕ ಗೇಟ್ ಆಂಜನೇಯನ ಕರ್ಕೊಂಬಂದಿದ್ದೀನಿ. ಏನು ಯಲಹಂಕ ಗೇಟ್ ಆಂಜನೇಯ, ಮೆಜೆಸ್ಟಿಕಲ್ಲಿ ಯಾಕೆ ಯಲಹಂಕ ಗೇಟ್ ಅನ್ನೋವಂಥ ಪದ ಬಂದಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕೆಂಪೇಗೌಡರು 1538 ಜನವರಿ 14ನೇ ತಾರೀಕು ಬೆಂಗಳೂರನ್ನು ಕಟ್ಟಿದಾಗ 4 ದ್ವಾರಗಳನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದಂಥ ದ್ವಾರ ಈ ದ್ವಾರ. ಇವತ್ತು ನಾನು ನಿಂತಿರುವಂಥ ಜಾಗದಲ್ಲಿ 2 ಕೋಟೆಯ ಹೆಬ್ಬಾಗಿಲಿತ್ತು. ಇಲ್ಲಿ ಕೋಟೆಯ ಹೆಬ್ಬಾಗಿಲಿತ್ತು, ಅದನ್ನು ದ್ವಾರ ಅಂತ ಕರಿತೀವಿ. ಈಗ ನಾವು ಗೇಟ್ ಅಂತ ಕರಿತೀವಿ. ಈ ದ್ವಾರವನ್ನು ದಾಟ್ಕೊಂಡು ಹೋದರೆ ಯಲಹಂಕಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಇದು ಯಲಹಂಕ ದ್ವಾರ. 1790-92ರ 3ನೇ ಆಂಗ್ಲೋ ಮೈಸೂರು ಯುದ್ಧ, ಟಿಪ್ಪು ಸುಲ್ತಾನ್ ವರ್ಸಸ್ ಜನರಲ್ ಮಿಡೋಸ್ ಆ್ಯಂಡ್ ಕಾರ್ನ್ ವಾಲಿಸ್ ಶುರುವಾದಂಥ ಜಾಗ ಇದು. ಆಗ ಇಲ್ಲಿ ಜನರಲ್ ಮಿಡೋಸ್ ಕೋಟೆಯ ಗೋಡೆಯನ್ನು, ದ್ವಾರವನ್ನು ಒಡೆದು ಬೆಂಗಳೂರು ನಗರಕ್ಕೆ ನುಗ್ಗಿ ಟಿಪ್ಪು ಸುಲ್ತಾನರನ್ನು ಸೋಲಿಸಿ ಬೆಂಗಳೂರನ್ನು ತನ್ನ ವಶಕ್ಕೆ ಪಡ್ಕೋತಾನೆ. ಈ ಯುದ್ಧದಲ್ಲಿ ಜನರಲ್ ಮಿಡೋಸ್ ಸಾಯ್ತಾನೆ. ಅವನು ಸತ್ತಂಥ ಜಾಗವೂ ಇದೇನೆ, ಜನರಲ್ ಮಿಡೋಸ್ ಸತ್ತಂಥ ಜಾಗವೂ ಇದೇನೆ. ಸೊ ಅಂಥ ಐತಿಹಾಸಿಕವಾದಂಥ ಯಲಹಂಕ ಗೇಟ್ ದ್ವಾರ. ಇವತ್ತು ಇದನ್ನು ನಾವು ಅವೆನ್ಯೂ ರಸ್ತೆ ಅಂತ ಕರಿತೀವಿ. ಕೆಂಪೇಗೌಡರ ಕಾಲದಲ್ಲಿ ಇದನ್ನು ಸೂರ್ಯ ಬೀದಿ, ಚಂದ್ರ ಬೀದಿ ಅಂತ ಕರಿತಾ ಇದ್ದರು. ಇದು ಸೂರ್ಯ ಬೀದಿ ಆಗಿತ್ತು. ನೋಡಿ, ಒಂದೇ ಒಂದು ದ್ವಾರದಲ್ಲಿ ಎಷ್ಟು ಐತಿಹಾಸಿಕ ಸಂಗತಿಗಳನ್ನು ಒಳಗೊಂಡಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಂಗಳೂರಿನ ಪ್ರತಿ ಬೀದಿಗೊಂದು ಇತಿಹಾಸ ಇದೆ ಅಂತ. ಈ ಅವೆನ್ಯೂ ರಸ್ತೆಗಂತೂ ಒಂದು ಪುಸ್ತಕ ಬರೆಯೋಷ್ಟು ಇತಿಹಾಸ ಇದೆ. ಆದರೆ ಇವತ್ತು ನಾವಿಲ್ಲಿ ಬಂದಿರೋದು ಬದುಕ ಬಂಡಿಯನ್ನು ಸಾಗಿಸ್ತಾ ಇರುವಂಥ ಪ್ರಪಂಚದ ವಿವಿಧ ಹವ್ಯಾಸಗಳ ವ್ಯಾಪಾರಗಳ ಜನರನ್ನು ಮಾತಾಡಿಸೋದಕ್ಕೆ. ಇಲ್ಲಿ ಅವರು ಮಾಡುವಂಥ ವ್ಯಾಪಾರವು ಅತಿ ವಿಶಿಷ್ಟವಾದದ್ದು, ನೀವು ಇನ್ನೆಲ್ಲಿಯೂ ನೋಡಲಾಗಂಥದ್ದು, ಅಪರೂಪದಂಥದ್ದು. ಕೆಲವಂತೂ ಬರೀ ಬೆಂಗಳೂರಿನಲ್ಲೇ ಮಾತ್ರ ನೋಡೋಕ್ಕೆ ಸಿಗೋವಂಥದ್ದು. ಅಂಥ ಅಪರೂಪದ ವ್ಯಾಪಾರಿಗಳನ್ನು ಇವತ್ತು ನಾವು ಮಾತಾಡ್ಸೋಣ. ಒಬ್ಬೊಬ್ಬರನ್ನಾಗಿ ಮಾತಾಡಿಸಿ ಅವರ ಜೀವನವನ್ನು, ಅವರ ಬದುಕನ್ನು, ಅವರ ಭಾವನೆಯನ್ನು, ಅವರ ಛಲವನ್ನು, ಅವರ ಶ್ರದ್ಧೆಯನ್ನು ಪ್ರತಿಯೊಂದನ್ನು ಅರಿತುಕೊಳ್ಳೋಣ. ಬನ್ನಿ ನನ್ನ ಜೊತೆ. ಬದುಕ ಬಂಡಿ. ನಮಸ್ತೆ. ಇವತ್ತು ನಮ್ಮ ಜೊತೆ ಪುಸ್ತಕ ವ್ಯಾಪಾರಿ ಆದಂಥ ನಂದ್ ಕುಮಾರ್ ಇದ್ದಾರೆ. ಇವತ್ತು ನಾವು ಅವೆನ್ಯೂ ರಸ್ತೆಯಲ್ಲಿ ಪುರಾತನ ಪುಸ್ತಕ ಮಳಿಗೆಗಳು ಅಲ್ಲಿದ್ದೀವಿ. ಇವತ್ತು ನಾವು ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಷ್ಟು ದಿನ ನಾವು ಬರ್ತಾ ಹೋಗ್ತಾ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ, ಒಂಥರ ಕುತೂಹಲವಾಗಿ. ಅಥವಾ ಕೆಲವು ಸರಿ ನಮಗೆ ಬೇಕಾದಂಥ ಪುಸ್ತಕ ಹುಡ್ಕೊಂಡು ತಗೊಂಡೋಗ್ಬಿಡ್ತಾ ಇದ್ವಿ. ಅವ್ರನ್ನ ಮಾತಾಡ್ಸಿರಲಿಲ್ಲ, ಅವ್ರ ಬದುಕನ್ನು ನಾವು ತಿಳ್ಕೊಂಡಿರಲಿಲ್ಲ. ಇವತ್ತಂಥ ಒಂದು ಸದವಕಾಶ ನನಗೂ ನಿಮಗೂ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ನಂದಕುಮಾರ್. ನಂದಕುಮಾರ್, ಎಷ್ಟು ವರ್ಷದಿಂದ ಈ ವ್ಯಾಪಾರ? ನಾವು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ನನ್ನ ತಂದೆ ಕಾಲದಿಂದನು. ನಿಮ್ಮ ತಂದೆ ಕಾಲದಿಂದ? ಹೌದು. ನಿಮ್ಮ ತಂದೆನೂ ಇದೇ ವ್ಯಾಪಾರ ಮಾಡ್ತಾರೆ? ಹೌದು, ನನ್ನ ತಂದೆ ಇದೇ ವ್ಯಾಪಾರ. ಅವ್ರು ಎಷ್ಟು ವರ್ಷದಿಂದ? ಅವರು ಒಂದು 20 ವರ್ಷ ಮಾಡಿದ್ರು. 20 ವರ್ಷ. ಎಷ್ಟು ವರ್ಷ ಹಂಗಾರೆ ನಿಮಗೆ? ನನಗೆ 34 ವರ್ಷ. 34 ವರ್ಷ? ಹೌದು. ನಾನು ಸ್ಕೂಲ್ಗೆ ಹೋಗಿ ಬಂದು ನಾನು ಅಂಗಡಿಯಲ್ಲಿ ಕೂರ್ತಿದ್ದೆ. ಕೂರ್ಕೊಂಡು ನಾನು ಹಿಂಗೆ ವ್ಯಾಪಾರ ಕಲ್ತ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಒಂದು ಕುತೂಹಲಕಾರಿ ಬುಕ್ ಓದ್ತೀರಾ ಇಲ್ವಾ? ಇಲ್ಲ ಸರ್, ಓದಲ್ಲ. ಮೇಲೆ ಟೈಟಲ್ ಮಾತ್ರ ನೋಡ್ತೀವಿ ಅಷ್ಟೇ, ಒಳಗಡೆ ಏನಿದೆ ನಮ್ಗೆ ಗೊತ್ತಾಗಲ್ಲ. ಬಟ್ ಕೇಳಿದ ತಕ್ಷಣ ನಾವು ಪಟ್ ಅಂತ ಎತ್ ಕೊಡ್ತೀವಿ ಬುಕ್ಸ್. ಈಗ ನಿಮ್ಗೆ ಆತರು ಬುಕ್ ಟೈಟ್ಲ್ ಎಲ್ಲ ಚೆನ್ನಾಗಿ ಗೊತ್ತು? ಹೌದು, ಶೋರ್ ಸರ್. ಎಲ್ಲ ಬಾಯಲ್ಲೇ ಇದೆ. ಹೌದು, ಬಾಯಲ್ಲಿ. ಒಂದು 4 ನೋಡೋಣ ಯಾವ್ದಾರ. ನಿಮ್ಗೆ ಯಾವ್ದ್ರ ಬಗ್ಗೆ ಹೇಳ್ಬೇಕು ಹೇಳಿ? ಇಂಜಿನಿಯರಿಂಗ್ ಹೇಳಿ. ಇಂಜಿನಿಯರಿಂಗ್ ಅಲ್ಲಿ ಫಿಸಿಕ್ಸ್ ಬಸವರಾಜು ಬರುತ್ತೆ, ಎಲೆಕ್ಟ್ರಿಕಲ್ ಕುಲಶ್ರೇಷ್ಠ ಇದೆ, ಮ್ಯಾಥ್ಸ್ ಅಲ್ಲಿ ಡಾಕ್ಟರ್ KSC ಅಂಡ್ DSC ಅಂತಿದೆ. ಮತ್ತೆ ಅದು ಫಾರಿನ್ ಆಥರ್ ಹೋದೆ ರಮಣ, ಗ್ರೇವಾಲ್, ಅರೇನ್ ಕ್ರೇಸಿಕ್ ಅಂತ ಮ್ಯಾಥ್ಸ್ ಇದಾವೆ. ಕೇಳ್ಕೊಂಡ್ ಬರ್ತಾರಾ? ಬರ್ತಾರೆ ಸರ್, ಬಂದೇ ಬರ್ತಾರೆ. ಯಾರು ಯಾವ ಸ್ಟೂಡೆಂಟ್ಸ್ ಜಾಸ್ತಿ ಬರುತ್ತೆ ಸರ್? ಮುಂಚೆ ನಾವು 2014 ಅಲ್ಲಿ ಮತ್ತೆ 12 ಅಲ್ಲ ಇಂಜಿನಿಯರಿಂಗ್ ತುಂಬಾ ಮಾಡ್ತಿದ್ವಿ. ಇವಾಗ ಇಂಜಿನಿಯರಿಂಗ್ ತುಂಬಾ ಕಡಿಮೆ ಆಗಿದೆ. ಕಾರಣ ಏನು ಅಂದ್ರೆ ಮೊಬೈಲಲ್ಲಿ PDF ಅದರಿಂದ ನೋಡೋದಕ್ಕೆ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಜೆರಾಕ್ಸ್ ತುಂಬಾ ಓದ್ತಾರೆ. ನಮ್ಮ ಬುಕ್ಸ್ಗಳು ಯಾರು ಬೇರೆ ನಾವು ಮಾರೋರು ಮಾತ್ರ ತಗೊಂತಾ ಇದೀವಿ ಅಷ್ಟು, ನಮ್ಮ ತಗೊಳ್ಳೋದು ತುಂಬಾ ಕಡಿಮೆ ಆಗಿದಾವೆ. ಮುಂಚೆ ಚೆನ್ನಾಗಿತ್ತು. ಆಫ್ಟರ್ ಕೋವಿಡ್ ಆದ್ಮೇಲೆ ಯಾವಾಗ ಮಕ್ಕಳಿಗೆ ಮೊಬೈಲ್ ಕೊಟ್ರು ಅವಾಗ ಸ್ವಲ್ಪ ವ್ಯಾಪಾರಗಳು ಕಡಿಮೆ ಆಗಿದಾವೆ. ನಮ್ಗೂನು ಬೇರೆ ನಾವು ತಗೊಳ್ಳೋದು ಮಾತ್ರ ಜಾಸ್ತಿ ಇದೆ, ವ್ಯಾಪಾರ ನಮಗೆ ಕಡಿಮೆ. ಈಗ ನೀವು ಈ ಪುಸ್ತಕ ಸಪೋಸ್ ಓಕೆ ಎಷ್ಟಕ್ಕೆ ಮಾರ್ತೀರಾ ಇದನ್ನ? ಸರ್ 100 ರೂಪಾಯಿ ಇತ್ತು ಅಂದ್ರೆ ನಮ್ಮನ್ನ 50 ರೂಪಾಯಿ 60 ರೂಪಾಯಿಗೆ ಮಾರ್ತೀವಿ ಸರ್. ಹೌದಾ? ಹೌದು. ತಂದೆ ಕಾಲದಲ್ಲಿ ಓಕೆ ಯಾವ ತರ ಪುಸ್ತಕ ಇಡ್ತಾ ಇರ್ತೀವಿ ಸರ್? ಅವಾಗ ಇಟ್ಟು ಸೇಮ್ ಇಂಜಿನಿಯರಿಂಗು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತಲ್ಲ, D.Ed, B.Ed ಮತ್ತೆ KPSC ಇಂದ ಕಾಲ್ ಫಾರ್ ಅಂತ ಬುಕ್ಸ್ಗಳು ನಾವು ಇಟ್ಕೊಂಡು ಮಾಡ್ತಿದ್ವಿ. ಈಗ ಬರೀ ಇಂಜಿನಿಯರಿಂಗು, ಮೆಡಿಕಲ್, PUC, ಆಮೇಲೆ ಜೊತೆಗೆ ಕತೆ, ನಾವೆಲ್ಸ್ಗಳು ಅಂತ ಬುಕ್ಗಳು ಇಟ್ಕೊಂಡು ಮಾಡ್ತೀವಿ. ಈ ಪುಸ್ತಕ ಹುಡ್ಕೊಂಬರೋರು ಹೆಣ್ಮಕ್ಳು ಜಾಸ್ತಿನೋ ಗಂಡು ಮಕ್ಳು ಜಾಸ್ತಿ?
ಸರ್ ಇಬ್ರು ಹೌದಾ? ಇಬ್ರು. ಮದುವೆ ಆಗಿದೆಯಾ ನಿಮ್ಗೆ? ಹ್ಞೂ ಸರ್ ಆಗಿದೆ. ಹೆಂಗ್ರಿ ಇದನ್ನ ನಂಬ್ಕೊಂಡು ಮದುವೆ ಆದ್ರಿ ನೀವು? ಏನ್ ಮಾಡೋಣ ಸರ್, ಕಸ್ಬ ಅಲ್ವಾ, ಕಲ್ತಿದೀವಿ, ಅದೊಂದು ಬಿಡಕ್ಕಾಗಲ್ಲ, ಏನೋ ಮಾಡ್ತಾ ಇದೀವಿ. ಎಲ್ಲಿ ವಾಸ ನಿಮ್ದು? ಸರ್ ಇಲ್ಲ ಮಲ್ಲೇಶ್ವರಂ. ಮಲ್ಲೇಶ್ವರಂ. ಹೌದು ಸರ್. ಮಕ್ಳೆಷ್ಟು? ಇನ್ನಿಲ್ಲ ಸರ್ ಮಕ್ಳು, ಇವಾಗ ಜಸ್ಟ್ ಒಂದು 3 year ಆಗಿ ಮದುವೆ ಆಗಿ ಈಗ 3 ವರ್ಷ ಆಯ್ತು. ಹೊಸದಾಗಿ ಮದುವೆ ಆಗಿದೆ. ಹೌದು ಸರ್. ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಅಮ್ಮ, ನನ್ನ ಮಿಸ್ಸಸ್, ಇಬ್ರು 3 ಜನ. ಇದ್ದೀರಾ? ಹೌದು ಸರ್. ಈ ಪುಸ್ತಕ ಮಾಡ್ಕೊಂಡು ಈ ಜೀವನ ನಡೆಯುತ್ತಾ? ನಡೆಯುತ್ತಿದೆ ಸರ್. ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ, ನೋಡೋಣ ಸರ್. ಸ್ವಲ್ಪ ಈಗ ನೀವ್ ಹೇಳ್ದಂಗೆ ಈಗ ಟೆಕ್ನಾಲಜಿ ಬಂದ್ಬಿಡ್ತು ಅಂತ ಹೇಳ್ತಾ ಇದ್ದೀವಿ. ಹೌದು. ಈ ಟೆಕ್ನಾಲಜಿ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತಲ್ಲ? ಜಾಸ್ತಿ ಆದ್ರೆ ಸರ್ ಗೊತ್ತಿಲ್ಲ, ನಾವು ನೋಡ್ಬೇಕು ಮುಂದೆ. ಹಿಂಗೆ ಇತ್ತು ಅಂದ್ರೆ ನಾವು ಏನೋ ಬೇರೆ ಕಡೆ ಎಲ್ಲ ಕೆಲಸ ನಾವು ಮಾಡ್ಲೇಬೇಕಾಗುತ್ತೆ. ಹಂಗ್ ಮಾಡಕ್ ಹೋಗ್ಬಿಡಿ. ನಾನೊಂದು ಐಡಿಯಾ ಕೊಡ್ತೀನಿ. ಸೀದಾ ಚೈನಾಗ ಹೋಗ್ಬಿಟ್ಟು ಈ ಪುಸ್ತಕದ ಬದಲೆಲ್ಲ ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲ್ಲ ತಗೊಂಡ್ಬಂದು ಮಾರಕ್ ಶುರು ಮಾಡೋಣ ಸರ್. ಅಲ್ವಾ? ಮಾಡೋಣ. ಯಾಕೆಂದ್ರೆ ಜನ ಪುಸ್ತಕ ಓದೋದ್ ಬಿಟ್ಬಿಟ್ಟು ಇವಾಗ ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ಹೌದು. ನೀವು ಅದನ್ನೇ ಜನ ಏನ್ ಕೇಳ್ತಾರೆ ಅದನ್ನ ನೀವು ಮಾರ್ಬೇಕು. ಮೊದಲು ನಮ್ಮ ಕಾಲದಲ್ಲೆಲ್ಲ ಇದನ್ನ ನಾವು ಎಷ್ಟೋ ನಾನೇ ಹುಡ್ಕೊಂಡು ತಿರುಗ್ತಾ ಇದ್ದೆ ಇಲ್ಲಿ ಬಂದು. ಎಲ್ಲ ನಾವು ಇಂಜಿನಿಯರಿಂಗ್ ಬುಕ್ಸ್ ಎಲ್ಲ ಇಲ್ಲಿಂದಾನೇ ತಗೊಂಡೋಗಿರೋದು ನಾನು 40 ವರ್ಷದ ಕೆಳಗೆ. ಹೌದು ಸರ್. ಅಲ್ವಾ? ಬಟ್ ಇವಾಗ ತುಂಬಾ ಕಡಿಮೆ ಆಗಿದೆ ಸರ್. ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ತುಂಬಾ ಕಡಿಮೆ. ಇವಾಗ ಒಂದು ಟೈಮಲ್ಲಿ ಬೆಳಗ್ಗೆ ನಾವು 10 ಗಂಟೆ ಒಂದು ಓಪನ್ ಮಾಡಿದ್ರೆ ಸಂಜೆ 7 ಗಂಟೆ ಆದ್ರೂ ಬೋಣಿ ಆಗೋದು ಕಷ್ಟ ಇರುತ್ತೆ ನಮಗೆ. ಏನಂತೀರಾ? ಏನು ಮಾಡೋಕ್ಕಲ್ಲ, ಒಂದಿನ ಹಂಗೆ ಒಂದಿನ ಹಿಂಗೆ. ಬೋಣಿನೇ ಆಗಲ್ವ? ಒಂದೊಂದು ಬೋಣಿನೇ ಆಗಲ್ಲ ಸರ್. ಅಯ್ಯೋ ಕಥೆ ಹಂಗೆ. ಅದೇ ಬೇರೆ ತುಂಬಾ. ಈಗ ಸರ್ಕಾರ ನಿಮ್ನೆಲ್ಲ ಗುರುತಿಸಿ ಏನಾದ್ರು ನಿಮ್ಗೆ ಏನಾದ್ರು ಸಹಾಯ ಮಾಡುತ್ತಾ ಸರ್? ಸರ್ಕಾರ ಇಲ್ಲ ಸರ್. ಏನಿಲ್ಲ. ಇಲ್ಲ. ಇಲ್ಲಿವರೆಗೂ ಸರ್ಕಾರದಿಂದ ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಅದ್ರ ಬಗ್ಗೆ ಏನ್ ನಾವು ಹೇಳಕ್ ಆಗೋದು ಇಲ್ಲ. ಇಲ್ಲ ಆತರ ಆದಿಲ್ಲ. ಬಟ್ ಅಷ್ಟೇ. ಈ ಮನೆಗೆ ಹೋಗ್ಬೇಕಾದ್ರೆ ಈ ಪುಸ್ತಕ ಎಲ್ಲ ಎಲ್ಲಿ ಇಡ್ತೀರಾ ಸರ್? ನಮ್ದು ಗೋಡನ್ ಮಾಡ್ಕೊಂಡಿದೀವಿ, ಗೋಡನ್ ಅಲ್ಲಿ ಇಟ್ಕೊಂತೀವಿ ಸರ್. ಎಷ್ಟು ಪುಸ್ತಕ ಇಟ್ಟಿದ್ದೀರಾ ಇಲ್ಲಿಗ? ಸರ್ ಇಲ್ಲಿ ಒಂದಿನೊಂದು ಸ್ವಲ್ಪ ಕಡಿಮೆ, ಗೋಡನ್ ಸ್ವಲ್ಪ ಅಧಿಕ ಜಾಸ್ತಿ. ಈಗ ಈಗ ಒಂದು ಅಂದಾಜಲ್ಲಿ ಹೇಳಿ, ಪರವಾಗಿಲ್ಲ. 1 ಲಕ್ಷ ರೂಪಾಯಿ ಹೊಡೆ ಇರುತ್ತೆ ಸರ್. 1 ಲಕ್ಷ ರೂಪಾಯಿ. ಅಲ್ಲಲ್ಲ, ಪುಸ್ತಕ ಎಷ್ಟು ಇಟ್ಟಿದ್ದೀರಾ? ಎಷ್ಟು? 100, 500, 300? 1000 ಆದ್ಮೇಲೆ 1000 ಗಟ್ಲೆ ಇದೆ ಸರ್. ಇಲ್ಲಿ 1000 ಗಟ್ಲೆ ಇದಾವೆ. 1000 ಗಟ್ಲೆ ಪುಸ್ತಕ ಇಟ್ಟಿದ್ದೀರಾ? ಹೌದು. ಡೈಲಿ ಬೆಳಗ್ಗೆ ತರಬೇಕು, ಜೋಡಿಸ್ಬೇಕು, ಡೈಲಿ ತಗೊಂಡೋಗ್ಬೇಕು. ಹೌದು. ಎಷ್ಟೊತ್ತು ಬೇಕು ತಗೊಬರಕ್ಕೆ? ತಗೊಂಡೋಗಕ್ಕೆ ಹತ್ರ 2 ಅವರ್ ಹಿಡಿಯುತ್ತೆ. 2 ಅವರ್. ಹೌದು. ವ್ಯಾಪಾರ ಎಷ್ಟು ಗಂಟೆಗೆ ಶುರು? ಬೆಳಗ್ಗೆ 9ಕ್ಕೆ ಬಂದ್ರೆ 10ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಂಜೆ 6ಕ್ಕೆ ಸ್ಟಾರ್ಟ್ ಮಾಡೋ 7-7:30 ಆಗಿರುತ್ತೆ ಕ್ಲೋಸ್ ಮಾಡಕ್ಕೆ. 6ಕ್ಕೆ ಕ್ಲೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಹೌದು. 6-6:30 ಆಗುತ್ತೆ ಕ್ಲೋಸ್ ಮಾಡಕ್ಕೆ. 7:30 ಮ್ಯಾಕ್ಸಿಮಮ್ 7:40 8 o'clock. ಎಲ್ಲದಕ್ಕೂ ಒಂದೊಂದು ಸೀಸನ್ ಇರುತ್ತೆ. ಹೌದು. ಈ ಬುಕ್ ತಗೊಳಕ್ಕೂ ಒಂದು ಸೀಸನ್ ಏನಾರು ಇದೆಯಾ? ಹೌದು ಸರ್ ಇದೆ. ಯಾವ ಸೀಸನ್? ಇವಾಗ ನೋಡಿ 10th ಮುಗೀತಿದ್ದಂಗೆ ಇವಾಗ ಏಪ್ರಿಲ್ ಅಲ್ಲಿ ಮುಗೀತಂದ್ರೆ ಜೂನ್ ಜುಲೈಲಿ ಫಸ್ಟ್ PUC ಸ್ಟಾರ್ಟ್ ಆಗುತ್ತೆ. ಫಸ್ಟ್ PUC ಜೊತೆಗೆ PUCಗೆ ಮತ್ತೆ CET, ನೀಟು ಅದಾಗ್ತಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಇಂಜಿನಿಯರಿಂಗ್ ಓಪನ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಮೆಡಿಕಲ್ಸ್ ಓಪನ್ ಆಗುತ್ತೆ. ಆ ಟೈಮಲ್ಲಿ ಸರ್. ಆ ಟೈಮಲ್ಲಿ ಇದೆ. ಹೌದು. ಏನು ಅಷ್ಟೇ, ವರ್ಷಕ್ಕೆ 6 ತಿಂಗಳು ವ್ಯಾಪಾರ ಮಾಡ್ತೀವಿ, 6 ತಿಂಗಳು ನಾವು ಸುಮ್ಮನೆ ಇರ್ತೀವಿ ಸರ್. ಮಳೆ ಬಂದ್ರೆ ಆ ಥರ ಪ್ಲಾಸ್ಟಿಕ್ಗಳು ಇಟ್ಟಿರ್ತೀವಿ, ಸಡನ್ ಆಗಿ ಮುಸ್ತೀವಿ ಅಷ್ಟೇ. ಆಮೇಲೆ ಹೇಳಬೇಕು ಅಂದ್ರೆ ಫೆಬ್ರವರಿಯಲ್ಲಿ ಸ್ವಲ್ಪ ವ್ಯಾಪಾರ ಆಗ್ತಿತ್ತು. ಈ ನಡುವೆ ತುಂಬಾನೇ ಅದು ಹೋಗ್ಬಿಟ್ಟಿದೆ. ಮೊಬೈಲಿಂದ ಸರ್. ಮೊಬೈಲು ಲ್ಯಾಪಿಂದಾನೆ. ಆಮೇಲೆ ಇನ್ನೊಂದು ಕಾಲೇಜ್ಗಳಲ್ಲಿ ಇದು ಕೊಡ್ತಾರೆ, ನೋಟ್ಸ್ ಅಂತ ಕೊಟ್ಬಿಡ್ತಾರೆ ಅವರೇ ಕಾಲೇಜಲ್ಲಿ. ಹೌದಾ? ಈಗ ಯಾರು ಪುಸ್ತಕ ತಗೊಳ್ಳಲ್ಲ, ಅವರೇ ನೋಟ್ಸ್ ಅಂತ ಕೊಡ್ತಾರೆ. ಇನ್ನು ಕೆಲವರಲ್ಲಿ ಕಾಲೇಜಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಆಗಿ ಅವರೇ ಕೊಟ್ಬಿಡ್ತಾರೆ. ಗೈಡ್ಸ್ ಮಾತ್ರ ಇಲ್ಲಿಗೆ ಬರ್ತಾರೆ ಅಷ್ಟೇ ಸರ್. ಗೈಡ್ಸ್ಗೆ. ಹೌದು. ಇವ್ರು ಯಾರು ಜಾಸ್ತಿ ಬರೋದು? KPSC ಓದೋರು, ಇಂಜಿನಿಯರಿಂಗ್ ಓದೋರು, ಯಾರು ಬರೋದು ಜಾಸ್ತಿ ಸರ್? ಎಸ್ಪೆಷಲಿ ಇವಾಗ ಪ್ರೆಸೆಂಟ್ ಆಗಿ ಹೋಗ್ತಿರೋದು PUC ಗೈಡ್ ತುಂಬಾ ಬರ್ತಾರೆ. ಇನ್ನು ಒಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮೆಡಿಕಲ್ ಅವ್ರು ಬರ್ತಾರೆ ತುಂಬಾ. ಮೆಡಿಕಲ್ ಬುಕ್ಸ್ ಇಟ್ಟಿರ್ತೀರಾ? ಹೌದು ಸರ್, ಮೆಡಿಕಲ್ ಬುಕ್ಸ್ ಇದೆ. ನಿಮ್ಮ ಹತ್ರ ಕಾಸ್ಟ್ಲಿ ಬುಕ್ ಯಾವುದು? ಕಾಸ್ಟ್ಲಿ ಅಂದ್ರೆ ಮೆಡಿಕಲ್ ಸರ್. ಹೌದಾ? ಎಷ್ಟು? ಒಂದೊಂದು ಬುಕ್ ಎಷ್ಟು? ಒಂದೊಂದು ಬುಕ್ 10,000 ತನಕ ಇದೆ ಸರ್. 10,000? ಇಲ್ಲೇ 10,000 ಅಂದ್ರೆ ಒರಿಜಿನಲ್ ಎಷ್ಟು? ಇಲ್ಲಿ ಮೋಯೋ ಕ್ಲಿನಿಕ್ ಅಂತ ಇದೆ ನೋಡಿ, ಇದು 12,500 MRP. 12,500? 12,500 ರೂಪಾಯಿ MRP. ನಾವು ಏನ್ ಕೊಟ್ರೆ 1,000-1,500 ಕೊಡ್ತೀನಿ, ಅದನ್ನು ತಗೊಳ್ಳೋರಿಲ್ಲ ನಮ್ಮ ಹತ್ರ. ಹೌದಾ? ಹೌದು ಸರ್. ಒಟ್ಟಲ್ಲಿ ಅವರು ಮೆಡಿಕಲ್ ಅವರು ಏಪ್ರಿಲ್ ನಂತರ ಅವ್ರು ಜಾಸ್ತಿ. ಹೌದು, ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಬರ್ತಾರೆ ತುಂಬಾ. ಫಸ್ಟ್ ಇಯರ್ ಜಾಯ್ನ್ ಆಗ್ತಾರಲ್ಲ ಅವಾಗ ಜಾಸ್ತಿ ಬರ್ತಾರೆ. ಬಟ್ ಬರೀ ಸ್ಟೂಡೆಂಟ್ಸ್ ಮಾತ್ರನೇನ ಬರೋದು? ಇನ್ಯಾರು ಬೇರೆಯವರು ಸರ್? ಇನ್ನೇ ಬರ್ತಾರೆ ಸರ್. ನಾವೆಲ್ಸ್, ಕತೆ, ಕಾದಂಬರಿಗಳು ಓದೋರು ಬರ್ತಾರೆ. ತುಂಬಾ ವಯಸ್ಸಾದವರೆಲ್ಲ ಬಂದು ತಗೊಂತಾರೆ. ತುಂಬಾ ಜನ ಆಥರ್ ಅವ್ರು ಬಂದು ಇಲ್ಲಿ ಕೆಲವೊಂದು ಬುಕ್ ನಾವು ಹುಡ್ಕೊಂಡು ತಗೊಂಡು ಹೋಗ್ತಾರೆ. ಹೌದಾ? ಹೌದು ಸರ್. ನಮ್ಮ ಸ್ಟೇಟ್ ಇಂದಲ್ಲ, ಬೇರೆ ಸ್ಟೇಟ್ ಇಂದಾನು ಬರ್ತಾರೆ ನಮ್ಮ ತಗೊಳಕ್ಕೆ. ಈ ತಮಿಳ್ನಾಡಿಂದ ಸೇಲಂ ಅಲ್ಲಿ, ಆಮೇಲೆ ಕೇರಳ ಇಂದ ಲೈಬ್ರರೀಸ್ ಎಲ್ಲ ಬಂದು ತಗೊಂಡು ಹೋಗ್ತಾರೆ, ಬರ್ತಾರೆ ಸರ್. ಮೊನ್ನೆ ಕೂಡ ಚಿತ್ರದುರ್ಗ ಒಂದು ಲೈಬ್ರರಿಗೆ ಬುಕ್ ಕಳಿಸಿದ್ವಿ. ಸೊ ಅವರು ಎಲ್ಲ ಬರ್ತಾರೆ? ಅವರು ಸರ್ ಬರ್ತಾರೆ. ಅದೇ ಅದೆಲ್ಲ ಹೆಂಗೆ ಅಂದ್ರೆ ಹಬ್ಬದೂಟ ಇದ್ದಂಗೆ, ಬಂದಾಗ ಒಂದ್ಸಲ ಅಷ್ಟೇ ನಮ್ಗೆ. ಯಾವಾಗಲೋ ಒಂದ್ಸಲಿ ಬರ್ತಾರೆ. ಹೌದು, ಯಾವಾಗ ಒಂದ್ಸಲ ಬರ್ತಾರೆ ಅಷ್ಟೇ. ಬಟ್ ಅದೆಲ್ಲ ನನ್ಗೇನು ಬರುತ್ತೆ ಅನ್ನೋ. ಕೊರೋನಾ ಮುಂಚೆಗೂ ಕೊರೋನಾ ಈಗೂ ಏನು ಸರ್? ಕೊರೋನಾ ಮುಂಚೆ
80% ಇತ್ತು, ಕೊರೋನಾ ಆದ್ಮೇಲೆ 40% ಬಂದಿದ್ದು. ಅರ್ಧಕ್ಕರ್ಧ ಡೌನ್ ಆಗ್ಬಿಟ್ಟಿದ್ದೀರಾ? ಹೌದು ಸರ್. ಪುಸ್ತಕಕ್ಕೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇಲ್ವಾ? ಅಲ್ಲ, ಮಾಡ್ತಾ ಇದ್ದೀರಾ ತಾನೇ. ನಂದಕುಮಾರ್ ಅಂತ ಇಲ್ಲಿ 100 ಪುಸ್ತಕ ಸೇಲ್ ಮಾಡೋ ಅಂಥವ್ರು ಮೆಜೆಸ್ಟಿಕ್ಕಲ್ಲಿ ಎಲ್ಲ ಕಡೆ ಸಿಗ್ತಾರೆ ನಿಮಗೆ. ಇಲ್ಲಿ ಬನ್ನಿ, ನಿಮಗೆ ಬೇಕಾದಂಥ ಪುಸ್ತಕ ನೀವು ತಗೊಳ್ಳಿ, ಆಯಿತಾ? ಇವ್ರಿಗೂ ವ್ಯಾಪಾರ ಆಗಲಿ, ಇವರು ಬದುಕು ಮಾಡಬೇಕಲ್ಲ. ನೀವೆಲ್ಲ ಕುತ್ಕೊಂಡು ಮನೇಲೆ ನಿಮ್ಮ ಅನುಕೂಲಕ್ಕೆ ತಗೊಂಡ್ಬಿಟ್ರೆ ನಾವೆಲ್ಲ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲರೂ ಬದುಕಿದ್ರು ನಾವು ಬದುಕ್ದಂಗೆ. ಇವ್ರು ಬದುಕೋದು ಬೇಡವಾ? ನೀವು ಮನೇಲಿ ಕುತ್ಕೊಂಡು ಆರ್ಡ್ರ್ ಮಾಡಬೇಕು, ತಪ್ಪಾಗುತ್ತೆ. ಒಂದ್ಸಲಿ ಮೆಜೆಸ್ಟಿಕ್ ಕಡೆ ಬನ್ನಿ, ನಿಮ್ಮ ಕಣ್ಣಿಗೆ ಬೇಕಾದಂಥ ನಿಮ್ಮ ಪುಸ್ತಕ ನೀವು ಈ ಭೂಮಿ ಮೇಲೆ ಯಾವ ಪುಸ್ತಕ ಕೇಳಿದ್ರು ತರಿಸ್ಕೊಡ್ತಾರೆ ಅಲ್ವಾ ನೀವು? ಹೌದು ಸರ್, ನಮ್ಮ ಹತ್ರ ಖಂಡಿತ ಸಿಗೋ ಬುಕ್ ತರಿಸ್ಕೊಡ್ತೀವಿ ಸರ್. ನೋಡಿದ್ರ, ಯಾವ ಪುಸ್ತಕ ನೀವು ಭೂಮಿ ಮೇಲೆ ನಿಮ್ಮ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ತರಿಸ್ಕೊಡ್ತಾರೆ. ಇನ್ನೇನು ಬೇಕು ನಿಮಗೆ? ನಂದಕುಮಾರ್ ಅಂತ 100 ಪುಸ್ತಕ ವ್ಯಾಪಾರಿಗಳಿಗೆ ನಾವೇ ಸಪೋರ್ಟ್ ಮಾಡಬೇಕು. ಯಾಕೆಂತಂದ್ರೆ ಸರ್ಕಾರ ಇವ್ರುಗಳನ್ನ ಗಮನಿಸೋದಿಲ್ಲ. ಇವೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್, ಆಯ್ತಾ? ಸೊ ಇವ್ರಿಗೆಲ್ಲ ಅನ್ಆರ್ಗನೈಸ್ಡ್. ಇವ್ರು ಯಾರು ಒಂದು ಸಂಘಟನೆ ಇಲ್ಲ, ಸಂಘಟನೆಗಳು ಇವ್ರು ಎಷ್ಟು ಜನ ಇದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಹಿಂಗಿದೆ, ಇವರೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿದ್ದರಿಂದ ಜನಗಳ ಒಂದು ನಿರೀಕ್ಷೆಯಲ್ಲೇ ಬದುಕ್ತಾ ಇರ್ತಾರೆ. ಇವ್ರಿಗೆ ಎಲ್ಲರೂ ನಾವೆಲ್ಲ ಸೇರಿ ಸಹಾಯ ಮಾಡೋಣ. ತಾಯಿ ಚಾಮುಂಡೇಶ್ವರಿ ಇವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ನಂದಕುಮಾರ್, ನಿಮ್ಗೆ ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮದ್ವೆ ಆಗಿದ್ದೀರಾ, ಒಳ್ಳೇದಾಗ್ಲಿ, ಒಳ್ಳೆ ಮಕ್ಳು ಮರಿ ಮಾಡ್ಕೊಂಡು ಒಳ್ಳೆ ಸಂಸಾರ ಮಾಡಿ ಒಳ್ಳೆ ವ್ಯಾಪಾರ ನಿಮ್ಗಾಗ್ಲಿ, ಆಯ್ತಾ? ಎಲ್ಲ ಜನ ಬಂದು ಪುಸ್ತಕ ನಿಮ್ಮ ಹತ್ರನೇ ತಗೊಳಂಗಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಆಯ್ತಾ? ಏನೋ ಸರ್, ನಿಮ್ ಸರ್ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ನಿಮ್ಮಿಂದ ಒಂದ್ 10 ಜನ ಮನೆ ಇದಾಗುತ್ತೆ, 10 ಜನ ಬಂದು ತಗೊಳ್ಳಿ. ನಮ್ಮ ಅವಿನಿ ರೋಡಲ್ಲಿ ಹಳೆ ವ್ಯಾಪಾರದವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬದುಕ ಬಂಡಿ ಯಾರು ತಗೋತಾರೆ ಇದನ್ನ? ಪಬ್ಲಿಕ್ ತಗೊಂತಾರೆ ಸರ್. ತಗೋತಾರ? ಪಬ್ಲಿಕ್ ತಗೊಂತಾರೆ. ನೀವು ಇಟ್ಟಿದ್ದೀರಾ ಮನೇಲಿ? ಮನೆ ಅದು 150 ಮಾಡ್ತೀನಿ. 100, 150. 100, 150 ಮಾಡ್ತೀರಾ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸಮೀವುಲ್ಲಾ ಶರೀಫ್ ಅಂತ. ಸಮೀವುಲ್ಲಾ ಶರೀಫ್. ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಿ? ಇಲ್ಲಿ ಮಾಡ್ತೀನಿ 4 years 5 yearsಯಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಸಿಟಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟು ವರ್ಷ? ಅಲ್ಲಿ 8-10 ವರ್ಷ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲಿದ್ರಿ? ಅದಕ್ಕೆ ಮುಂಚೆ ಎಲ್ಲಿ ಮಾಡಿಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದೆ. ನಿಮ್ಮ ಮನೆ? ನಮ್ಮ ಮನೆ ಚಾಮರಾಜಪೇಟೆಯಲ್ಲಿದ್ದೀರಾ? ಓಕೆ. ಎಷ್ಟು ವರ್ಷ ಈಗ ನಿಮಗೆ? ನಮಗೆ 46 ಸರ್. 46 ರನ್ನಿಂಗ್. ಮುಂಚೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಆಲ್ ಆಫ್ ಎ ಸಡನ್ ನೀವು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ರಲ್ಲ, ಹೆಂಗೆ ಹಿಡ್ತಾ ಇದ್ರ ಮೇಲೆ? ಕೆಲಸ ಸಿಕ್ಲಿಲ್ಲ, ಏನು ಮಾಡೋದು, ಸುಮ್ಮನೆ ವ್ಯಾಪಾರ ಮಾಡೋಣ, ಜೀವನ ಮಾಡೋ. ಮಕ್ಕಳಿಗೆಲ್ಲ ಸ್ಕೂಲ್ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಎಲ್ಲ ಇದೆಯಲ್ಲ ಸರ್. ಎಷ್ಟು ಮಕ್ಕಳು? 2 ಮಕ್ಕಳು ಇದೆ, 2 ಗಂಡು 1 ಹೆಣ್ಣು. ಎಷ್ಟನೇ ಕ್ಲಾಸ್ ಓದ್ತಾರೆ? ಒಬ್ಬ 2nd year, ಒಬ್ಬ SLC ಚಿಕ್ಕ, ಒಬ್ಬ ಡಿಗ್ರಿ ಓದ್ತಾ ಇದ್ದಾರೆ. ಓದಿಸ್ತೀರಾ ಅವ್ರನ್ನ? ಓದಿಸ್ತೀನಿ, ಚೆನ್ನಾಗಿ ಎಜುಕೇಶನ್ ಕೊಡ್ತೀರಾ? ಈ ಥರ ಆಗತ್ತೆ, ಕಮ್ಮಿ ಹೆಚ್ಚು ವ್ಯಾಪಾರ ಆಗುತ್ತಾ? ಜನ ಬರ್ತಾರೆ, ಜನ ಸುಮ್ಮನಿರ್ತಾರಲ್ಲ, ಹಿಂಗೆ ನೋಡ್ಬಿಟ್ಟು 50 ಕೊಡು 60 ಕೊಡು ಅನ್ನಲ್ವಾ? ಅಂದೇ ಅಂತಿರ್ತಾನೆ. ಏನು ಹೇಳೋದಿಲ್ಲ, ನಾವು ಬೇಕಾದ್ರೆ ತಗೊಳ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಹೌದಾ? ಏರ್ ಕೊಡೋದು ಅದು ಏನಿಲ್ಲ, ಬರ್ದಿದ್ರೆ ಅಷ್ಟು ಸಿಗತ್ತೆ. ನಾವು ಏನು ಬಾರ್ಗಿಂಗ್ ಏನಿಲ್ಲ. ನಿಮ್ಮ ಈ ಅಂಗಡಿಲಿ ಕಾಸ್ಟ್ಲಿ ಐಟಮ್ ಅಂದ್ರೆ ಯಾವುದು? ಕಾಸ್ಟ್ಲಿ ಅಂದ್ರೆ ಯಾವುದು ಇಲ್ಲ. ಅದೇ 100 ರೂಪಾಯಿ 150 ರೂಪಾಯಿ ಐಟಮ್ ಅಷ್ಟೇ. ಇದೆಲ್ಲ ಎಷ್ಟಿದು? ಇದೆಲ್ಲ 40 ರೂಪಾಯಿ 30 ರೂಪಾಯಿ ಅಷ್ಟೇ. ಇದು ಅದು 50 ರೂಪಾಯಿ. 50 ರೂಪಾಯಿ ಇದು? 50 ರೂಪಾಯಿ. ಇಲ್ಲಿ ತಗೊಂಡೋಗ ಜನ ಯಾರು ಜಾಸ್ತಿ? ಯಾರು ಬರೋರು ಇಲ್ಲಿಗೆ? ಈ ಪಬ್ಲಿಕ್ ಬರ್ತಾರೆ, ನಮ್ಮ ಅಡ್ವೊಕೇಟ್ ಬರ್ತಾರೆ, ಎಲ್ಲ ತಗೊಳ್ತಾರೆ. ಮನಸ್ತಿಲ್ಲ, ಎಲ್ಲ ತಗೊಂಡು ಹೋಗ್ತಾರೆ. ಅಡ್ವೊಕೇಟ್ಸ್ ಬರ್ತಾರಾ? ಅಡ್ವೊಕೇಟ್ಗಳು ತಗೊಂತಾರೆ, ಪಬ್ಲಿಕ್ಕು, ಮೆಟ್ರೋ ಪಬ್ಲಿಕ್ಕು, ಪೊಲೀಸ್ ಎಲ್ಲರೂ ತೆಗಿತಾರೆ. ಕತ್ರಿ ಐತೆ, ನೀಲ್ ಕಟ್ರ ಐತಲ್ಲ ನೋಡಿ, ಇದು ಲಾಕ್ ಐತೆ, ಇದು ಲಾಕ್ ಎಲ್ಲ ತಗೊಂತಾರೆ ಪೊಲೀಸ್. ಎಷ್ಟಿದು ಲಾಕ್? ಇದು 20 rupees. 20 ರೂಪಾಯಿ. 20 ರೂಪಾಯಿ ಲಾಕ್. ಈಗ ಈ ವ್ಯಾಪಾರ ಡೈಲಿ ನಡೆಯಲ್ಲ, ಇದೇನು ಡೈಲಿ ಬೇಕಾಗಿಲ್ವಲ್ಲ ನಮಗೆ? ಡೈಲಿ ನೋಡಿ, ಹೂ ಬೇಕು, ಈ ಹಣ್ಣು ಬೇಕು, ಈ ಡೈಲಿ ಬೇಡವಲ್ಲ, ಜನ ಹೆಂಗೆ ವ್ಯಾಪಾರ ಮಾಡ್ತಾರೆ? ಡೈಲಿ ತಗೊಂತಾರೆ ಸರ್. ಅದು ಅಷ್ಟು ಟೆಸ್ಟರ್ ಇದೆ, ಡೈಲಿ ತಗೊಂತಾರೆ. ಮೀಸೆ ಕಟ್ ಮಾಡೋಕ್ಕೆ ಕತ್ರಿ, ಗ್ಯಾಸ್ ಲೀಟರ್ ಮನೆಗೆ, ಮನೆ ಅಷ್ಟು ಫ್ಯಾಮಿಲಿ ಐಟಮ್ ಇಲ್ಲ, ಎಲ್ಲ ತಗೊಂಡೈತಾರ ಡೈಲಿ? ತಗೊಂಡು ಹೋಗ್ತಾರೆ. ಎಷ್ಟು ಗಂಟೆಗೆ ಬರ್ತೀರಾ ದಿನ? ನಾವು 11 o'clock ಬರ್ತೀನಿ. 11 to 7 ಗಂಟೆ ಇರ್ತೀರಾ? 7 ಗಂಟೆ. ಇದು ರಜಾ ಮಾಡ್ತೀರಾ ಮಾಡಲ್ವಾ? ರಜಾ ಮಾಡ್ತೀನಿ ಸರ್. ಇದು ಗೌರ್ಮೆಂಟ್ ಹಾಲಿಡೇ ಇದ್ರೆ ರಜಾ. 2nd Saturday, 4th Saturday, ಸಂಡೇ ರಜಾ. ಶುಕ್ರವಾರ ದೇವಸ್ಥಾನ ಗಿಸ್ತಾನ ಹೋದ್ರೆ ರಜಾ. ಉಪವಾಸ ಇದ್ರೆ ಬೇಗ ಹೋಗ್ಬಿಡ್ತೀನಿ. ಹಂಗೆ ಸ್ನೇಹಿತರೆ, ಇವರು ಹೆಂಗೆ ಅಂದ್ರೆ, ಇವರು ಒಂಥರ ಗೌರ್ಮೆಂಟ್ ಎಂಪ್ಲಾಯೀಸ್ ತರ ಇಲ್ಲಿ ಇರೋರೆಲ್ಲ. ಯಾಕೆಂತಂದ್ರೆ ಪಕ್ಕದಲ್ಲೇ ಕೋರ್ಟು, ಹಿಂದ್ಗಡೆ ಜಲಮಂಡಳಿ ಎಲ್ಲ ಇರೋದ್ರಿಂದ, ಕಂದಾಯ ಭವನ ಎಲ್ಲ ಇರೋದ್ರಿಂದ, ಇವ್ರ ವ್ಯಾಪಾರ ಏನಿದ್ರು ಇಲ್ಲಿಗೆ ಬರೋವಂಥ ಜನಗಳು
ಮತ್ತು ಇಲ್ಲಿ ಒಳಗಡೆ ಇರ್ತಕ್ಕಂಥ ಸ್ಟಾಫು, ವಕೀಲರು ಮತ್ತು ಅವರ ಸಮೂಹ ಇವ್ರುಗಳೇ ಇವರ ಕಸ್ಟಮರ್ಗಳು. ಸೊ ಇಲ್ಲಿ ಸರ್ಕಾರಿ ರಜಾ ಇದ್ದಿದ್ದ ದಿನ ಇಲ್ಲಿ ಯಾರು ಬರಲ್ಲ, ಇವರು ಬರಲ್ಲ ಅಲ್ವಾ? ರಜಾ ಇದ್ರೆ ಸರ್ಕಾರಿ ಗೌರ್ಮೆಂಟ್ ಇದ್ದಿದ್ರೆ- ಸರ್ಕಾರಿ ಇದ್ರೆ ರಜಾ ಬರಲ್ಲ, ನೀವು ಬರಲ್ಲ ಆಗ. ನಾವು ಬರಲ್ಲ. ಫುಲ್ ವ್ಯಾಪಾರ ಯಾವತ್ತಾಗದು? ಫುಲ್ ವ್ಯಾಪಾರ ಟೈಮಿಂಗ್ ಇಲ್ಲ, ಯಾವತ್ತಾಗದು ಇಲ್ಲ, ಇವಾಗ ವಾರದಲ್ಲಿ ಯಾವತ್ತು? ಸೋಮವಾರನೋ ಗುರುವಾರನೋ ಮಂಗಳೂರು ಆ ಥರ ಏನಿಲ್ಲ? ಏನಿಲ್ಲ. ಅದು 10ನೇ ತಾರೀಕಿಂದ ವ್ಯಾಪಾರ ಆಗತ್ತೆ, 20 days ಅಷ್ಟೇ. 10 ದಿವಸ ವ್ಯಾಪಾರ. ಮೊದಲು 10ನೇ ತಾರೀಕು ತನಕ ಆಗಲ್ವಾ? ಆಗಲ್ಲ, ಕಮ್ಮಿ. 10ನೇ ತಾರೀಕು 20 ತಾರೀಕು ವ್ಯಾಪಾರ ಆಗತ್ತೆ ಸ್ವಲ್ಪ. ಆಮೇಲೆ ಕಷ್ಟ. ಎಲ್ಲಿ ಜನಗಳದವೆಲ್ಲ ಸಾಲ ದುಡ್ಡಿಲ್ಲ. ದುಡ್ಡು ಸಾಲಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಟ್ಟಿ ತೀರಿಸ್ಬಿಟ್ಟಿರ್ತಾರೆ. ಮನೆ ಸಾಮಾನು ತರಬೇಕೆಲ್ಲ ಮಾಡಬೇಕು. ತಿಂಗಳು ಕೊನೆ ಆಗ್ಬಿಡುತ್ತೆ, ಇನ್ನೊಂದು ತಿಂಗಳು ಸಂಬಳ ಕಾಯ್ತಿರ್ತಾರಲ್ಲ, ಕಾಯ್ತಾ ಇರ್ತಾರೆ. ಸೊ 30 ತನಕ ಇಲ್ಲ. ಇಲ್ಲ, ಸೊ 15 ದಿವಸ ವ್ಯಾಪಾರ, 15 days ವ್ಯಾಪಾರ. ಇಲ್ಲಿ ರಜಾಗಳು ಒಂದು 10 days ಇರುತ್ತಿಲ್ಲ, ಅದೊಂದು ಅರ್ಧ. ಅದು ಅರ್ಧ. ಸೊ 10 ದಿನ ವ್ಯಾಪಾರ ಮಾಡ್ತೀರಾ. ಈ 10 ದಿನ ವ್ಯಾಪಾರದಲ್ಲಿ ಸಂಸಾರ ತೂಗ್ಸಕ್ಕಾಗುತ್ತೆ? ಆಗದ ಏನು ಕಷ್ಟಪಟ್ಟು ಮಾಡಬೇಕು. ಏನು ಮಾಡ್ತೀರಾ? ಭಾನುವಾರ ಏನೋ ಕೆಲಸಕ್ಕೆ ಹೋಗ್ತೀನಿ. ಭಾನುವಾರ ಒಂದು ದಿವಸ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಭಾನುವಾರ ಒಂದು ದಿವಸ ಕೆಲಸ ಹೋಗ್ತೀವಿ. ಅಲ್ಲಿ 1,000 ರೂಪಾಯಿ ಕೊಡ್ತಾರೆ, 800 1,000 ಅಲ್ಲಿ ಹೋಗ್ತೀರಾ? ನಡೀತಾ ಇದೆ. ಏನೋ ಮಕ್ಕಳು ಸರ್ಕಾರದವರು ಏನು ಸಹಾಯ ಮಾಡಿಲ್ವಾ ಇಲ್ಲಿ ಬಂದು ನಿಮ್ಗೆ? ಏನಾರು ಸರ್ಕಾರ ಏನು ಸಹಾಯ ಆಗಿಲ್ಲ. ಇನ್ನು ಮುಂದಕ್ಕೆ ನೋಡೋಣ. ಇವಾಗ ನೋಡಿದ್ರೆ ನಿಮ್ಮ MLA ಹೋಗಿ ಕೇಳಿದಿರಾ ನಿಮ್ಮ ಏರಿಯಾದಲ್ಲಿ? ನೋಡಪ್ಪ ನಮ್ಗೆ ಕಷ್ಟ ಇದೆ, ಹಿಂಗೆ ಮಾಡ್ಕೊಡಿ ಏನಾರು? MLA ಹತ್ರ ಎಲ್ಲ ಕೇಳಲ್ಲ. ದೇವ್ರ ಕೈ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ದುಡಿಯಾನೆ. MLA ಹತ್ರ ಏನಕ್ಕೆ ಕೇಳ್ಬೇಕು? ನಾವೆಲ್ಲ ಕೇಳಲ್ಲ. ದೇವ್ರು ಇದ್ದಾನೆ, ದೇವ್ರು ಇದ್ರೆ ಸಾಕು ನಮ್ಗೆ. ನಿಮ್ಮ ಶಕ್ತಿ ಮೇಲೆ ನಿಮ್ಗೆ ಇದು, ಅದು ನಿಮ್ ಕೈ ಶಕ್ತಿ ಮೇಲೆ ನೀವು ಇಟ್ಕೊಂಡಿದ್ದೀರಾ. MLA ಏನ್ ಕೊಡ್ತಾನೆ? ಅವ್ರು ಕೊಟ್ರೆ ಟಿವಿನಲ್ಲಿ ವಾಟ್ಸಪ್ನಲ್ಲಿ ಎಲ್ಲ ಆಗ್ಬಿಡ್ತಾನೆ. ಕೊಡೋದು 10,000ಗೆ ಎಲ್ಲ ಫುಲ್ ಫ್ಯಾಮಿಲಿ ರಿಲೇಷನ್ ಎಲ್ಲ ಗೊತ್ತಾಗ್ಬಿಡೋದು. ದೇವ್ರ ನಮ್ಗಳು ವ್ಯಾಪಾರ ಮಾಡೋದು ಅಷ್ಟೇ. ಈ ಬಂಡವಾಳ ಎಲ್ಲಿಂದ ಹಾಕ್ತೀರಾ? ನೀವೇ ಬಂಡವಾಳ ಹಾಕ್ತೀರಾ? ಬಂಡವಾಳ ಹಾಕ್ತೀನಿ. ಈ ಸಾಮಾನು ಎಲ್ಲಿಂದ ತರ್ತೀರಾ? ನಾವು ಎಲ್ಲ ಚಿಕ್ಕಪೇಟೆ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ಇದೆಯಾ ಇದು ಮಾರ್ಕೆಟ್? ಎಲ್ಲಿ? ಚಿಕ್ಕಪೇಟೆಯಲ್ಲಿ? ಚಿಕ್ಕಪೇಟೆ, ಕುಂಬಾರಪೇಟೆ. ಅಲ್ಲಿಂದ ಹೋಲ್ಸೇಲ್ ತರ್ತೀರಾ? ಹಾಂ, ಹೋಲ್ಸೇಲ್ ಅಲ್ಲಿಂದ ತರ್ತೀರಾ? ಎಷ್ಟು ದಿನಕ್ಕೊಂದ್ಸಲಿ ತರ್ತೀರಾ ಹೋಲ್ಸೇಲ್? ಒಂದು ದಿವಸಕ್ಕೆ 2 ದಿವಸಕ್ಕೆ ಏನು ಖಾಲಿ ಆಗತ್ತೆ. ಇವಾಗ ಈ ಐಟಮ್ ಖಾಲಿ ಆದರೆ ತಿರ್ಗಾ ನಾಳೆ ಈ ಐಟಮ್ ಹಾಕೋದು. ಒಂದೊಂದು ದಿವಸ 2 ದಿವಸ ಐಟಮ್ ವ್ಯಾಪಾರ ಮಾಡ್ಕೊಂಡು 500 ರೂಪಾಯಿ 1,000 ರೂಪಾಯಿ ಐಟಮ್ ತೊಗೊಂಡು ಮುಂದೆ ಹಾಕ್ತೀವಿ. ಈ ಇಷ್ಟು ಐಟಮ್ ಇದೆಯಲ್ಲ, ಜಾಸ್ತಿ ಹೋಗೋ ಐಟಮ್ ಯಾವುದು? ಜಾಸ್ತಿ ಹೋಗೋದು ಐಟಮ್ ಹೋಗುತ್ತೆ ನೋಡಿ, ಇದು ಫ್ಯಾನ್ಗಳು, ಆಮೇಲೆ ಈ ಗ್ಯಾಸ್ ಲೈಟ್ರು, ಟೆಸ್ಟರ್ಗಳು, ಆಮೇಲೆ ನೋಡಿ ಈ ಮಸಾಜ್ ಮಾಡೋದು. ಇದು ಮಸಾಜ್ ಮಾಡೋದು. ಇದೇನಿದು ಮಸಾಜ್ ಮಾಡೋದು? ಮಸಾಜ್ ಮಾಡೋದು ಎಲ್ಲಿಗ? ಮೈ ಕಾಲಲ್ಲಿ 100 ಹಿಂಗೆ ಹಿಂಗೆ. ಇದು ಜಾಸ್ತಿ ಹೋಗುತ್ತಾ? ಜಾಸ್ತಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಏನು ಹೋಗುತ್ತೆ ಅಂತ ಗೊತ್ತಾಗಲ್ಲ. ಖಾಲಿ ಆಗುತ್ತೆ ಅದನ್ನ ತರ್ತಾ ಇರ್ತೀವಿ. ಇದೆಷ್ಟಿದು ಮಸಾಜ್ ಮಾಡೋದು? ಇದು 100 ರೂಪೀಸ್ ಮಾಡ್ತೀನಿ. 100, 120 ಮಾಡ್ತೀರಾ? ಈ ವ್ಯಾಪಾರ ಮಾಡಕ್ ಬರೋರು ಲೇಡೀಸ್ ಜಾಸ್ತಿನ ಜೆಂಟ್ಸ್ ಜಾಸ್ತಿ? ಹೆಂಗಸರು ಜಾಸ್ತಿ ಅಂತ, ಹೆಣ್ಮಕ್ಳು. ಲೇಡೀಸ್. ಯಾಕೆಂದ್ರೆ ನೀವು ಎಲ್ಲ ಲೇಡೀಸ್ ಐಟಮೇ ಇಟ್ಟಿದ್ದೀರಾ. ಲೇಡೀಸ್ ಐಟಮ್, ಲೈಟರು, ಈ ಅಡುಗೆ ಮನೆ ಇದೆಲ್ಲ ಅಡುಗೆ ಮನೆ ಫ್ಯಾನ್. ಇದು ಲೇಡೀಸ್ ಅಡುಗೆ ಮಾಡ್ಬೇಕಾದ್ರೆ ಇದೆ ಸ್ವಲ್ಪ ಹಿಂಗೆ ಒಗ್ಗರಣೆ ಗಿಗ್ಗರಣೆ ಹಾಕ್ಬೇಕಾದ್ರೆ ಸೆಕೆ ಆಗುತ್ತಲ್ಲ, ಹಾಗಾಗಿ ಬಿಡ್ಸ್ಕೊತಾರೆ ಹಿಂಗೆ. ಸೆಕೆ ಆಗುತ್ತೆ. ಮೆಟ್ರೋನಲ್ಲಿ ಹಾಕೊಂಡು ಹೋಗ್ತಾರೆ. ಮೆಟ್ರೋನಲ್ಲಿ. ಮೆಟ್ರೋ ಟ್ರೈನಲ್ಲಿ ಹುಡುಗರು ಮಕ್ಕಳು ಅವ್ರು ಬರಲ್ಲ ಇಲ್ಲಿ ವ್ಯಾಪಾರ? ಬರ್ತಾರೆ. ಸ್ಕೂಲ್ ಮಕ್ಕಳು, ಸ್ಕೂಲ್ ಹುಡುಗರು ಸೈಕಲ್ ಹಾಕಿದ್ಯಲ್ಲ, ಸೈಕಲ್ ಹಾಕೋ ಅದು ಇದು ಸ್ಕೂಲ್ ಹುಡುಗರು ಎಲ್ಲ ತಗೊಂತಾರೆ. ಯಾರಂತ ಹೇಳಕ್ ಆಗಲ್ಲ. ಹೆಣ್ಮಕ್ಳು ಹೆಂಗಸರು ವ್ಯಾಪಾರ ಜಾಸ್ತಿ, ಅವರೇ ಜಾಸ್ತಿ. ಜಾಸ್ತಿ. ಸಾಮಾನ್ಯ ಹೆಣ್ಮಕ್ಳು ಚೌಕಾಶಿ ಮಾಡೋದು ಜಾಸ್ತಿ ಅಲ್ಲ, ಅವಾಗೇನ್ ಮಾಡ್ತೀರಾ? ಚೌಕಾದು ಜಾಸ್ತಿ ಮಾಡಿದ್ರೆ ಗಿಟ್ಟಿದ ಕೊಡೋದು, ಇಲ್ಲಾಂದ್ರೆ ಹೋಗಮ್ಮ ಬರಲ್ಲ ಅಷ್ಟೇ. ಬರಲ್ಲ ಅಂದ್ಬಿಡ್ತೀರಾ? ನಮ್ಗೆ ಗಿಟ್ಟಿದ ಕೊಡ್ತೀನಿ, ಇಲ್ಲಾಂದ್ರೆ ಹೋಗಮ್ಮ ಅಂತೀನಿ. ಏನಂತಾರಾಗ? ಅಷ್ಟೇ. ತಗೊಳ್ತಾರ ಇದ್ರೆ ತಗೊಂತಾರೆ. ಏನು ಬೇಕಾಗಿದ್ರೆ ತಗೊಂಡ್ಬಿಡ್ತಾರೆ, ಏನು ಟೆನ್ಷನ್ ಇಲ್ಲ. ಈಗ ನಿಮ್ಮ ಹತ್ರ ಇದು ಒಂದು 50 ರೂಪಾಯಿ ಅನ್ಕೊಳ್ಳಿ, ಈ ಸುತ್ತಮುತ್ತನೂ ಇದು ಸೇಮ್ 50 ರೂಪಾಯಿನ ಅವ್ರು ಕಮ್ಮಿ ಜಾಸ್ತಿ ಮಾಡ್ತಾರೆ. ಇದನ್ನ ಕಮ್ಮಿ ಜಾಸ್ತಿ ಮಾಡ್ತಾರೆ. ನಾವು ಏನು 10 ರೂಪಾಯಿ 20 ರೂಪಾಯಿ ಸಿಕ್ಕ ತಗೊಂಡ್ರೆ ನಾವು ಕೊಡೋದು 50-60 ರೂಪಾಯಿ. ಅಂಗಡಿ ತಗೊಂಡ್ರೆ 100-150 ರೂಪಾಯಿ ಅಂಗಡಿನಲ್ಲಿ. ನಾವೆಲ್ಲ 10-20 ರೂಪಾಯಿ ವ್ಯಾಪಾರ. ಫುಟ್ಪಾತ್ ವ್ಯಾಪಾರ ಎಲ್ಲ ಕಡಿಮೆ ಮಾಡಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಸಮೀವುಲ್ಲಾ ಶರೀಫ್ ಅವರ ಮನದ ಮಾತುಗಳನ್ನು ಕೇಳಿದ್ರಿ. ಇಬ್ಬರು ಮಕ್ಕಳನ್ನ ಕಾಲೇಜ್ ತನಕ ಈಗ ಓದಿಸಿ ಬಂದಿದ್ದಾರೆ. ಓದಿಸಿ ಅವ್ರ ಕಾಲ ಮೇಲೆ ನಿಲ್ಲಿಸ್ತೀರಾ? ಎಜುಕೇಶನ್ ಕೊಡ್ತೀನಿ. ಈ ತರ ಫುಟ್ಪಾತ್ ವ್ಯಾಪಾರ ಬಿಡಲ್ವಾ? ಬಿಡೋದೇ ಇಲ್ಲ, ಸತ್ತರೆ ಬಿಡಲ್ಲ. ಎಜುಕೇಶನ್ ಹೋಗ್ಲಿ, ಗೌರ್ಮೆಂಟ್ ಕೆಲಸ ಸಿಕ್ಲಿ, ಹೋಗ್ಲಿ, ಎಲ್ಲ ಮಾಡಲಿ. ಚೆನ್ನಾಗಿ ಓದ್ತಾರ ಮಕ್ಕಳು? ಓದ್ತಾರೆ ಸರ್. ಅವ್ರಿಗೆ ಹೇಳ್ಬೇಕು, ನೀವು ಶ್ರದ್ಧೆಯಿಂದ ಬಂದು ಅವ್ರನ್ನ ತೋರಿಸ್ಬೇಕು. ಇದನ್ನ ನೋಡು, ನಾನು ಇಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದೀನಿ. ಸಾಲ ಬಡ್ಡಿ ತಗೊಂಡು ಸ್ಕೂಲ್ ಫೀಸ್ ಎಲ್ಲ ಕಟ್ತೀನಿ ಸರ್. ಇಂಗ್ಲೀಷ್ ಸ್ಕೂಲ್ ಓದ್ತಾ ಇದ್ದೀನಿ, ಒಳ್ಳೆ ಸ್ಕೂಲ್ ಓದ್ತಾ ಇದ್ದೀನಿ. ಇಂಗ್ಲೀಷ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀರಾ? SLC ಓದೆ ನಾನು. ನೀವು SLC ಓದಿದ್ರಾ? SLC ಓದಿದ್ದೀನಿ. ನೀವು ಈ ಕಡೆ ಈ ಕೋರ್ಟ್ ಕಾಂಪ್ಲೆಕ್ಸ್ ಕಡೆ ಓಡಾಡಬೇಕಾದ್ರೆ ಇವರು ನಿಮ್ಮ ಹಲವಾರು ಗೃಹೋಪಯೋಗಿ ವಸ್ತುಗಳನ್ನ ಇಟ್ಟಿದ್ದಾರೆ. ನೀವು ಒಂದು ತಗೊಳ್ರಿ. ಏನು 20 ರೂಪಾಯಿ 30 ರೂಪಾಯಿ ನೋಡಿ, ಆ ಬೀಗ ತೋರಿಸಿದ್ರಲ್ಲ 20 ರೂಪಾಯಿ, ಅದು ಜೀವಮಾನ ಪರ್ಯಂತ ಬರುತ್ತೆ. ಅದು ನೀವೇನು ದಿನ ಹಾಕೋರಲ್ಲ.
ಯಾವಲ್ಲೋ ಊರಿಗೆ ಹೋಗ್ಬೇಕಾದ್ರೆ ಒಂದ್ಸಲಿ ನಿಮ್ಮ ಬ್ಯಾಗಿಗೆ ಹಾಕ್ತೀರಾ. ಇದನ್ನೆಲ್ಲ ತಗೊಳ್ಳಿ, ಸಮೀವುಲ್ಲಾ ಶರೀಫ್ಗೆ ಸಪೋರ್ಟ್ ಮಾಡಿ. ಅವ್ರ ಮಕ್ಕಳು ಒಳ್ಳೆ ಎಜುಕೇಟ್ ಆಗಿ ನಾಳೆ ದಿನ ಅವ್ರ ಮಕ್ಕಳು ಜಡ್ಜ್ ಆಗ್ಬೋದು, ಲಾಯರ್ ಆಗ್ಬೋದು, ಗೌರ್ಮೆಂಟ್ ಆಫೀಸರ್ ಆಗ್ಬೋದು, ಏನೋ ಆಗ್ಬೋದು. ಅವ್ರು ನಂಬಿದ್ದೇವ್ರು ಅವ್ರು ಒಳ್ಳೇದು ಮಾಡಲಿ. ನಾವೆಲ್ಲ ಸಮಾಜವಾಗಿ ಎಲ್ಲರೊಂದಾಗಿ ಜಾತಿ ಧರ್ಮದ ಎಲ್ಲೆಗಳನ್ನು ಮೀರಿ ಬದುಕಿದಾಗ ನಾವು ನಿಜವಾದ ಭಾರತೀಯರು ಅನಿಸ್ಕೊಳ್ತೀವಿ. ಭಾರತ ಎಲ್ಲ ಜಾತಿ ಧರ್ಮಗಳ ಸಂಗಮ. ಸೊ ಹಾಗಾಗಿ ಎಲ್ಲರೂ ನಾವೆಲ್ಲ ಸಹೋದರರಿದ್ದಂತೆ, ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂತೆ. ಎಲ್ಲರೂ ಬದುಕಬೇಕು, ನಾವು ಬದುಕಬೇಕು, ನೀವು ಬದುಕಬೇಕು, ಸಮೀವುಲ್ಲಾ ಶರೀಫ್ ಸಹ ಬದುಕಬೇಕು. ಎಲ್ಲರೂ ನಾವು ಈ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಸಪೋರ್ಟ್ ಮಾಡೋಣ. ಇವ್ರುಗಳ ಹತ್ರನೇ ಜಾಸ್ತಿ ನಾವು ಖರೀದಿ ಮಾಡೋಣ. ಒಂದು ಹೋಯ್ತಾ 20 ರೂಪಾಯಿ ರೀ, ಬಿಸಾಕ್ರಿ, ಇನ್ನೊಂದು ತಗೊಳ್ರಿ. 20 ರೂಪಾಯಿಗೆ ತಗೊಂಡೆ ಹೊಟ್ಟೋಯ್ತು, ಆ ಕೊರ್ಗದೆಲ್ಲ ಬೇಡ, ತೆಗೆದು ಬಿಸಾಕಿ ಇನ್ನೊಂದು ತಗೊಳ್ಳಿ. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಸಮೀವುಲ್ಲಾ ಶರೀಫ್, ಯಾಕಂದ್ರೆ ಇನ್ನು ನಿಮ್ಮ ಮಕ್ಕಳು ಬದುಕಬೇಕು. BP ಶುಗರ್ ಏನಿಲ್ಲ ಸರ್, ದೇವ್ರು ನಂಬ್ತೀನಿ. ನೋಡಿದ್ರಾ, ವಾರಾಗಿ 4 ಸಲ ಊಟ ಕೊಡ್ತಾರೆ. ಗಣಪತಿ ಅದೇ ಹೋಗ್ತೀನಿ, ಮುಸ್ಲಿಮ್ಸ್ ಆಗಿ ತಿಂತೀನಿ ನಾನು. ಧರ್ಮಸ್ಥಳ, ತಿರುಪತಿ ಎಲ್ಲ ಹೋಗಿದ್ದೀನಿ. ನಾವು ಕೇಳಿದ್ರಲ್ಲ ಸ್ನೇಹಿತರೆ, ನಿಜವಾದ ಅರ್ಥದಲ್ಲಿ ಭಾರತೀಯ. ಸಮೀವುಲ್ಲಾ ಶರೀಫ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನೀವು ಹರಿಸಿ ಈ ಕಡೆ ಕೋರ್ಟ್ ಕಾಂಪ್ಲೆಕ್ಸ್ ಕಡೆ ಬಂದಾಗ ಸಮೀವುಲ್ಲಾ ಶರೀಫ್ ಆಲ್ ವರ್ಕಿಂಗ್ ಡೇಸ್ ಇಲ್ಲೇ ಕೂತಿರ್ತಾರೆ. ಮಾತಾಡಿಸಿ ಅವ್ರನ್ನ ಏನು ಬೇಕು ಕೇಳಿ, ಚೌಕಾಶಿ ಮಾಡಿ. ಚೌಕಾಶಿಗೆ ಅವ್ರು ಬಂದರೆ ಕೊಡ್ತಾರೆ, ಇಲ್ಲದ್ರೆ ಇಲ್ಲ. ಒಳ್ಳೆ ಪದಾರ್ಥ ನೋಡ್ಕೊಂಡು ಹೋಗಿ ತಗೊಂಡ್ರೆ ಪರವಾಗಿಲ್ಲ. ನೋಡಿದ್ರಾ, ನೋಡ್ಕೊಂಡಾದ್ರೂ ಹೋಗಿ, ತಗೊಳ್ದೇರು ಪರವಾಗಿಲ್ಲ ಅಂತ ಓಪನ್ ಆಫರ್ ಕೊಡ್ತಾ ಇದ್ದಾರೆ. ವಿಂಡೋ ಶಾಪಿಂಗ್ ಸಹ ಮಾಡ್ಬೋದು ನೀವು ಶರೀಫ್ ಅವ್ರ ಹತ್ರ. ಮಾಡ್ತೀರಲ್ಲ. ನಮಸ್ಕಾರ ಸಮೀವುಲ್ಲಾ ಶರೀಫ್ ಅವರೇ, ಒಳ್ಳೇದು ಮಾಡಲಿ. ಬದುಕ ಬಂಡಿ. ಸ್ನೇಹಿತರೆ, ನೀವು ವ್ಯಾಪಾರ ಮಾಡೋದ್ರಲ್ಲಿ ಏನೇನೋ ನೋಡಿದ್ದೀರ, ಥರದ ಸೊಪ್ಪನ್ನು ನೋಡಿದ್ದೀರ, 100 ಥರದ ಸೊಪ್ಪನ್ನು ನೋಡಿದ್ದೀರ. ಒಂದೇ ಸೊಪ್ಪಿಟ್ಕೊಂಡು ವ್ಯಾಪಾರ ಮಾಡೋ ಅಪರೂಪದ ವ್ಯಾಪಾರಿಯನ್ನು ನೀವು ನೋಡಿದ್ದೀರಾ? ಮೊದಲನೇದಾಗಿ ಈ ಸೊಪ್ಪು ಯಾವುದು ಅಂತ ನಿಮ್ಗೆ ಗೊತ್ತಾ? ನಾನು ಹೇಳೋದಕ್ಕೆ ಮುಂಚೆ ನೀವು ಗೆಸ್ ಮಾಡಿದರೆ ಓಕೆ, ಯು ಆರ್ ರೈಟ್. ಈ ಸೊಪ್ಪು ಒಂದೆಲ್ಗ. ನೋಡಿ ಇಲ್ಲಿ ಬರೀ ಒಂದೆಲ್ಗ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥ ಅಪರೂಪದ ಬೀದಿ ವ್ಯಾಪಾರಿನ ಇವತ್ತು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ವಿಜಯ್. ವಿಜಯ್ ಅನ್ನೋದು ಅಮಿತಾಬ್ ಬಚ್ಚನ್ ಅವರ ಭಾಳ ಫೇವ್ರೇಟ್ ಹೆಸರು ಬಾಲಿವುಡ್ಡಲ್ಲಿ. ವಿಜಯ್ ಅಂತ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಗ್ರಿ ಯಂಗ್ ಮ್ಯಾನ್ ವಿಜಯ್. ಯಾವ ಊರು? ಶಿವಮೊಗ್ಗ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 30 ವರ್ಷ ಆಯ್ತು. ಈಗ ಎಷ್ಟು ವರ್ಷ ನಿಮಗೆ? 55. ಒಳ್ಳೆ 25 ಯೌವನಕ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಶಿವಮೊಗ್ಗದಿಂದ. ಹೌದು ಸರ್. ಏನು ಮಾಡ್ತಾ ಇದ್ರಿ 25 ವರ್ಷದಿಂದ ಮುಂಚೆ ಬಂದಾಗ? ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟ್. ಯಾವ ಹೋಟ್ಲು? ಒಳಗಡೆ. ಯಾವುದು? ಒಳಗಡೆ ರಾಘವೇಂದ್ರ ಕ್ಯಾಂಟೀನಲ್ಲಿ. ಆಮೇಲೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತೀನಿ. ಇದೆಷ್ಟು ವರ್ಷ ಆಯ್ತು ಶುರು ಮಾಡಿ? ಇದು ಮಾಡಿ ಒಂದು 10 ವರ್ಷ ಆಯ್ತು. ಎಲ್ಲ ವ್ಯಾಪಾರ ಮಾಡೋದು ನೋಡಿದ್ದೀನಿ. ಸೊಪ್ಪಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ. ಈ ಸೊಪ್ಪನ್ನೇ ಯಾಕೆ ಮಾರಾಟ ಮಾಡಬೇಕು ಅನ್ನಿಸ್ತು? ಇದು ಸ್ವಲ್ಪ ಆರೋಗ್ಯ ಒಳ್ಳೆ ಸರ್. ಇದು ಅದಕ್ಕೆ ಮಾಡ್ತೀನಿ. ಏನಕ್ಕೆ ಒಳ್ಳೇದು ಆರೋಗ್ಯಕ್ಕೆ? BP ಶುಗರಿಗೆ, ಮಕ್ಳಿಗೆ ನಂಬರ್ ಪವರ್, ಜ್ಞಾಪನ ಶಕ್ತಿ, ಅದು ಭಾಳ ಒಳ್ಳೇದು. ಇದು ಜನಕ್ಕೆ ಗೊತ್ತಾ ಇದೇನು ಅಂತ? ಹೋಗ್ಲಿ, ನಾವು ಹೇಳ್ಕೊಡ್ತೀವಲ್ಲ ಸರ್. ನೀವು ಹೇಳ್ಕೊಡ್ತೀರಾ? ಬರೋರೆಲ್ಲ ಇದೆ ಸುಮ್ಮನೆ ತಗೊಂಡು ಹೋಗ್ತಾರೋ ಏನಿದು ಅಂತ ಕೇಳ್ಬಿಡ್ತಾರೆ. ಕೆಲವ್ರಿಗೆ ಗೊತ್ತಿದ್ರೆ ತಂದು ಹೋಗ್ತಾರೆ, ಕೆಲವ್ರು ಗೊತ್ತಿಲ್ಲ ಅಂತ ಕೇಳ್ತಾರೆ. ಕೇಳಿದ್ಮೇಲೆ ತಗೊಂಡು ಹೋಗ್ತಾರ. ಒಬ್ಬೊಬ್ರು ಎಷ್ಟೆಷ್ಟು ತಗೊಂಡು ಹೋಗ್ತಾರೆ? ಇದನ್ನ 50 ರೂಪಾಯಿಗೆ, 100 ರೂಪಾಯಿಗೆ ತಗೊಂಡು ಹೋಗ್ತಾರೆ. ಎಷ್ಟು ಒಂದು ಕಟ್ಗೆ? 10 ರೂಪಾಯಿ. ದಿನ ಎಷ್ಟು ಕಟ್ ಮಾಡ್ತೀರಾ? ಒಂದು 20 ಕಟ್ 30 ಕಟ್ ಮಾಡ್ತೀನಿ ಅಷ್ಟೇ. ಎಲ್ಲಿಂದ ತರ್ತೀರಾ ಇದನ್ನ? ಮಾರ್ಕೆಟಿಂದ ತರ್ತೀರಾ? ದಿನ ತರ್ತೀರಾ? ಬರೀ ಒಂದೆಲ್ಗ ಮಾತ್ರ ತರ್ತೀರಾ? ಕಡ್ಲೆಕಾಯಿ ಹಾಕ್ತೀನಿ. ಕಡ್ಲೆಕಾಯಿ ಮಾಡ್ತೀರಾ? ಎಲ್ಲಿ ಇವತ್ತು ಕಡ್ಲೆಕಾಯಿ ಖಾಲಿ ಆಗಿದೆ? ಖಾಲಿ ಆಯ್ತಾ? ಜನ ಕಡ್ಲೆಕಾಯಿ ಜಾಸ್ತಿ ತಿಂತಾರೆ. ಬೇಸಿಗೆ ಕಾಲ ಅಲ್ವಾ ಸರ್, ಜಾಸ್ತಿ ಓಡಲ್ಲ. ಹೌದಾ? ಇದು ತಗೊಳಲ್ವಾ ಜಾಸ್ತಿ? ಇದು ತೊಗೊಂತಾರೆ. ಇದು ಕೋಲ್ಡ್ ಅಲ್ವಾ, ಮೈ ಕೋಲ್ಡ್. ಅದು ಮೈಗೆ ಕೋಲ್ಡ್. ಇದು ಮೈಗೆ ಕೋಲ್ಡ್ ಇದು ಸ್ನೇಹಿತರೆ, ಗೊತ್ತಾಯ್ತಾ? ಮೈಗೆ ತಂಪು. ಅವ್ರು ಹೇಳ್ತಾ ಇರೋದು ಕೋಲ್ಡ್ ಅಂದರೆ ಮೈಗೆ ತಂಪು ಇದು. ಹಂಗಾಗಿ ಇದು ಶೀತ, ವಾತ, ಪಿತ್ತ, ಕಫ. ಸೊ ಹಂಗಾಗಿ ಇದರವರು ಯಾರು ತಗೊಳ್ಳಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಮದುವೆ ಮಾಡ್ಕೊಂಡಿದ್ದೀರಾ? ಮದುವೆ ಆಗಲಿಲ್ಲ. ಒಬ್ಬರೇ? ಎಲ್ಲಿದ್ದೀರಾ? ಮನೆ ಇಲ್ಲೇ ಮಲ್ಕೊಳ್ಳೋದು ನಾನು. ಇಲ್ಲೇ ಮಲ್ಕೋತೀರಾ? ಎಲ್ಲಿ ಮಲ್ಕೋತೀರ್ರಿ? ಇಲ್ಲೇ ಸೈಡಿಗೆ, ಆ ಕೋರ್ಟ್ ಮುಂದ್ಗಡೆ. ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆ. PV ಶ್ರೀನಿವಾಸ್ ಒಂದು ಹಾಡು ಹೇಳಿದ್ದಾರೆ, ಗೊತ್ತಾ? ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆ. ಎಲ್ಲಿ ಮಲ್ಕೋತೀರ್ರಿ? ಅಲ್ಲಿ ಒಳಗೆ ಸರ್. ಮಲ್ಕೊಳಕ್ ಬಿಡ್ತಾರಾ? ಬೆಳಗ್ಗೆ ಸ್ನಾನ ತಿಂಡಿ ಅವೆಲ್ಲ ಹೊರಗಡೆನೆ? ಎಲ್ಲ ಹೊರಗಡೆನೆ. ಏನು ಇಲ್ಲ ನಿಮಗೆ? ಮನೆ ಮಠ ಊರೇ ಬಿಟ್ಟು ಬಂದ್ಮೇಲೆ ಮತ್ತೆ ನಿಮ್ಮ ಮನೆಗೆ ಹೋಗೋದು. ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟೆ. ಇನ್ನು ಹೋಗಲ್ಲ. ಈ ದುಡ್ಡೆಲ್ಲ ವ್ಯಾಪಾರ ಮಾಡ್ತಿರಲ್ಲ, ದುಡ್ಡು ಊಟ ತಿಂಡಿಗೆ ಆಗುತ್ತಾ? ಇನ್ನೂ ಮಿಗುತ್ತಾ?
ಊಟ ತಿಂಡಿಗಾಗಿ ಅದು ಸ್ವಲ್ಪ ಥರ ದುಡ್ಡು ಇಕ್ಕಿರ್ತೀನಿ. ದುಡ್ಡು ಇಕ್ಕಿದ್ದೀರಾ? ಹಾಂ. ಹ್ಞೂ. ಹುಷಾರು ತಪ್ಪಿತು ಮಲ್ಕೊಂಡ್ರೆ ನೋಡೋರು ಯಾರಪ್ಪ ನಿಮ್ಮನ್ನ? ಭಗವಂತ ಅದಾನ ಸರ್. ನೋಡ್ರಿ ತಿಳ್ಕೊಳ್ರಿ ನಮ್ಮ ಸ್ನೇಹಿತರು ಮಾತಾಡ್ಸಿಲ್ಲ, ಹೆಂಡ್ತಿ ಮಾತಾಡ್ಸಿಲ್ಲ, ಅಪ್ಪ ಅಮ್ಮನ ಮಾತಾಡ್ತಾನೆ ಗೊಳೋ ಅಂತೀರ. ನೋಡ್ರಿ ವಿಜಯ್ ನೋಡ್ರಿ ಏಕಾಂಗಿಯಾಗಿ ಯಾವತ್ತು ಹುಷಾರು ತಪ್ಪಿಲ್ವಾ? ಇಲ್ಲ ಸರ್. ಹಂಗೇ ಇರಿ, ಆರೋಗ್ಯ ಚೆನ್ನಾಗಿರಿ, ಒಳ್ಳೆ ಸರ್. ಇರೋವರೆಗೆ ಚೆನ್ನಾಗಿರಿ. ಮದುವೆ ಆಗ್ಬೇಕು ಅಂತ ಅನ್ಸ್ಲಿಲ್ವಾ? ಬೇಡ ಮದುವೆನ ಬೇಡವಾ? ಯಾಕ್ರಿ? ಬೇಡ ಸರ್, ಎಲ್ಲ ನೋಡ್ಬಿಟ್ಟಿದ್ದೀನಿ. ಎಲ್ಲ ನೋಡಿ ಸಾಕಾಗೋಗ್ಬಿಡ್ತಾ? ಹಾಂ. ಬೇಜಾರಾಗ್ಬಿಟ್ರಿ. ಎಷ್ಟು ಗಂಟೆಗೆ ವ್ಯಾಪಾರ ಶುರು ಮಾಡ್ತೀರಾ? ಬೆಳಗ್ಗೆ 8 ಗಂಟೆಗೆ. 8 ಗಂಟೆಗೆ ಹಾಕ್ತೀರಾ? ಸ್ವಲ್ಪ ಮಂದಿ ಕ್ಲೀನ್ ಮಾಡಿ ಕಟ್ಟಿಕ್ತೀನಿ. ಹಾಂ, ಕಟ್ಟಿಕ್ಬಿಟ್ಟು ಕಟ್ಟಿಗಾದ ಹಿಂಗೆ ಜೋಡಿಸಿಕ್ತೀರಾ. ಸಂಜೆ ಎಷ್ಟು ಗಂಟೆ ತನಕ ಮಾಡ್ತೀರಾ? 7 ಗಂಟೆ. 7 ಗಂಟೆ ಆಮೇಲೆ ಈ ಮಿಕ್ಕಿರೋ ಸೊಪ್ಪು ಏನು ಮಾಡ್ತೀರಾ? ತೆಗ್ದಿಕ್ತೀನಿ ಹಂಗೆ. ಕಟ್ಟಿಕ್ಕಿರ್ತೀರಾ, ನಾಳೆಗೆ ಅದು ಪುನಃ ತಗೊಂಬರ್ತೀರಾ, ತಗೊಂಬಂದು ವ್ಯಾಪಾರ ಮಾಡಿ. ಹೌದು. ಒಂದು ಕಟ್ತಿರಲ್ಲ, ಎಷ್ಟಿರುತ್ತೆ? ಎಷ್ಟು ಒಂದೆಲ್ಗ ಇರುತ್ತೆ ಅದರಲ್ಲಿ? ಮೂರೆಲ್ಲ ಬರುತ್ತೆ. 3 ಕಟ್ ಬರುತ್ತೆ ಅಷ್ಟೇ. ಮೂರು ಕಟ್ಟು. ಅದರಲ್ಲಿ ಚಿಕ್ಕೋದಲ್ಲೇ ಹಾಂ ನಾನು ಸೇರ್ಸಿ ಕಟ್ತೀನಿ ಅದಕ್ಕೆ ಮತ್ತೆ. ಹಾಂ, ದಿನಕ್ಕೆ ಒಂದು 25-30 ಕಟ್ ಮಾಡ್ತೀರಾ? ಹಾಂ. ಇವತ್ತ ಮಿಕ್ಕಿರೋದು. ನೆನ್ನೆ ಎಲೆಕ್ಷನ್ ಇತ್ತು, ಮೊನ್ನೆ ಎಲ್ಲ ಖಾಲಿ ಆಯ್ತು. ಹೌದಾ? ನೆನ್ನೆ ಹಾಕಿರಲಿಲ್ಲ. ಯಾರು ಇದು ಕಸ್ಟಮರು? ಲೇಡೀಸಾ ಜೆಂಟ್ಸಾ? ಲೇಡೀಸು ಬರ್ತಾರೆ, ಜೆಂಟ್ಸು ಬರ್ತಾರೆ ಸರ್. ಜೆಂಟ್ಸ್ ಗೊತ್ತೇನ್ರಿ ಇವು? ಕೆಲವ್ರಿಗೆ ಗೊತ್ತು ಸರ್, ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಲೇಡೀಸಿಗೆ ಎಲ್ಲ ಗೊತ್ತಾ? ಅವ್ರು ಒಬ್ಬೊಬ್ರು ಹಂಗೆ ಬಂದು ತೊಗೊಂಡೋಗ್ತಾರೆ 100 ರೂಪಾಯಿ 200 ರೂಪಾಯಿಗೆ ತಗೊಂಡೋಗ್ತಾರೆ. ಹಾಂ. ಈಗ 10 ರೂಪಾಯಿ ಅಂತಾರಲ್ಲ, ಏನು ಚೌಕಾಶಿ ಮಾಡಲ್ಲ ಯಾರು? ಚೌಕಾಸಿ ಯಾರು ಮಾಡಲ್ಲ. ಒಬ್ಬೊಬ್ರು ಕೇಳ್ತಾರೆ 10 ರೂಪಾಯಿ 20 ರೂಪಾಯಿ 3 ಕೊಡು ಅಂತ. ಅದು ನಮಗೆ ವರ್ಕೌಟ್ ಆಗಲ್ಲ. ನೀವು ಕೊಡಲ್ಲ? ಹಾಂ. ಕೊಡಲ್ಲ, ಹೋಗಮ್ಮ ಅಂತೀರಾ? ಕೊಡಲ್ಲ. ಸೊ ಅವ್ರು ಇಷ್ಟ ಇದ್ರೆ ತಗೋತಾರೆ. ಹಾಂ. ಇನ್ನು ಎಷ್ಟು ವರ್ಷ ಮಾಡಬೇಕು ಅಂತೀರಾ ಇದನ್ನೇ? ಎಲ್ಲರಿಗೂ ಜೀವ ಇದೆ, ಎಲ್ಲರಿಗೂ ಮಾಡ್ತೀನಿ. ಈಗ ಒಂದೆಲ್ಗನೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲ ಸೊಪ್ಪು ಹಾಕ್ತಿದೆ ಸರ್. ಫಸ್ಟ್ ಸೊಪ್ಪು ಬೇಡ ಬಿಟ್ಬಿಟ್ಟೆ. ಹೌದಾ? ಅದೇ ಇದಿಡ್ರಿ ಆಮೇಲೆ ಕೈ ಹಿಡಿದು ಬಿಡ್ತಿದ್ದು. ಹಾಂ. ಇದೊಂದೇ ಮರಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಅಂದರೆ? 10 ವರ್ಷ ಆಯ್ತು. 10 ವರ್ಷ ಆಯ್ತು. ಒಂದೆಲ್ಗ ಬೇಕು ಅಂದಾಗ ಸಿಗುತ್ತೆ. ಈ ಕೋರ್ಟ್ ಕಾಂಪ್ಲೆಕ್ಸ್ ಮುಂದೆ ಬನ್ನಿ, ವಿಜಯ್ ಕೂತಿರ್ತಾರೆ, ಮಾತಾಡಿಸ್ಬಿಟ್ಟು ಸೊಪ್ಪು ತಗೊಂಡೋಗಿ ಚೌಕಾಸಿ ಮಾಡಬೇಡಿ, ಆಯಿತಾ? ನಾನು ವಿಡಿಯೋ ನೋಡಿದ್ದೀನಿ, ನನಗೆ 20 ರೂಪಾಯಿ 3 ಕೊಡು ಅಂದರೆ ಆಮೇಲೆ ಗೊತ್ತಲ್ಲ. ಸೊ ಹಂಗೆಲ್ಲ ಮಾಡೋಕ್ಕೋಬೇಡಿ. 20 ರೂಪಾಯಿ 2 ಬರೋದು. ತಗೊಂಡೋಗಿ ಒಂದೆಲ್ಗ ಆರೋಗ್ಯಕ್ಕೆ ಒಳ್ಳೆಯದು. ವಿಜಯ್ಗೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟರು ಇನ್ನೇನು ಹೋಗಲ್ಲ. ವಿಜಯ್ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿರಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ನಿಮಗೆ. ಇರೋ ತನಕ ವಿಜಯ್ಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಹರಕೆ ಈ ವಿಜಯ್ ಮೇಲೆ ಇರಲಿ ಅಂತ ಹೇಳ್ತಾ, ವಿಜಯ್ ಅವರೇ ನಮಸ್ಕಾರ. ಇನ್ನೊಂದ್ಸಲಿ ಬಂದಾಗ ನಾನು ಒಂದೆಲ್ಗ ತಗೊಂಡೋಗ್ತೀನಿ, ಆಯ್ತಾ? ನಮಸ್ಕಾರ. ಬದುಕ ಬಂಡಿ ನೋಡಿದ್ರಲ್ಲ ಸ್ನೇಹಿತರೆ, ಪುಸ್ತಕಗಳಿಂದ ಒಂದೆಲಗದವರೆಗೆ, ಮಣಿಗಳಿಂದ ಸಣ್ಣ ಬೀಗದವರೆಗೆ, ಬೀದಿ ಬದಿ ವ್ಯಾಪಾರಿಗಳ ಬೀದಿ ಬದಿಯ ಭಾವನೆ ಮತ್ತು ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮ ನಿಮ್ಮನ್ನು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನೀವು ಬದುಕ್ತಾ ಇರತಕ್ಕಂಥ ಪ್ರಪಂಚದಲ್ಲೇ ಮತ್ತೂ ಒಂದು ಪ್ರಪಂಚ ಬದುಕ್ತಾ ಇದೆ. ನಿಮಗರಿವಿಲ್ಲದಂತೆ ಆ ಪ್ರಪಂಚವು ನಿಮ್ಮ ಪ್ರಪಂಚದ ಒಳಗೆ ಬೆಸೆದುಕೊಂಡು ಬದುಕ್ತಾ ಇದೆ ಅನ್ನೋವಂಥ ಸತ್ಯವನ್ನು ಈ ಎಪಿಸೋಡ್ಗಳ ಮೂಲಕ ನೀವು ಮನಗಾಣ್ತಾ ಇದ್ದೀರಾ. ನಿಮ್ಮ ಕಮೆಂಟ್ ನಮಗೆ ಬಹಳ ಮುಖ್ಯ, ಬಹಳ ಸೀರಿಯಸ್ ಆಗಿ ನಾವು ಅದನ್ನು ತಗೊಳ್ತೀವಿ ಅಂತ ಹೇಳ್ತಾ, ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ, ಕಮೆಂಟ್ ಮಾಡಿ. ನಮ್ಮ ಬದುಕಬಂಡಿ ಬೀದಿ ಬದಿಯ ಕಥೆಗಳು ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ಮತ್ತು ಭಾನುವಾರ ಪ್ರತಿ ಮಧ್ಯಾಹ್ನ 12 ಗಂಟೆಗೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ ಅಂತ ಹೇಳ್ತಾ, ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬದುಕ ಬಂಡಿ ಬದುಕ ಬಂಡಿ